ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನು ಹಳ್ಳಿ ಲೈಫ್ ಕೋಟೆನಾಡು ಚಿತ್ರದುರ್ಗ. ನಾನು ನಿಮ್ಮನೆ ಮಗಳು. ನಾವಂತೂ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಬಂದು ಮಾರ್ನಿಂಗ್ ಇಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿನ್ನೆ ವಿಡಿಯೋಗೆ ಕಂಟಿನ್ಯೂಷನ್ ವಿಡಿಯೋ ಆಗಿರುತ್ತೆ. ದಯವಿಟ್ಟು ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಅವರು ಕೂಡ ವಿಡಿಯೋ ನೋಡಿ ಸಪೋರ್ಟ್ ಮಾಡಲಿ ಅಂತ ಕೇಳಿಕೊಂಡು ಇವಾಗ ನಾವು ಹೊಸ್ಕಿ ತೊಗೊಂಡು ಬಂದಿದ್ದೀವಿ, ನಾನು ಮತ್ತು ನಮ್ಮ ಮನೆಯವರು. ಇದು ಪಾಪ ಅಂದ್ರೆ ತುಂಬ ಹಠ ಮಾಡಿದೆ, ಹೆಂಗೋ ಏನೋ ತಪ್ಪಿಸ್ಬಿಟ್ಟು ಅಲ್ಲೇ ಬಿಟ್ಟು ಬಂದಿದ್ದೀವಿ. ಯಾಕಂದರೆ ಇನ್ನು ಇಷ್ಟೊತ್ತಿಗೆ ಅಲ್ವಾ, ಮತ್ತು ಚಿಕ್ಕ ಮಗು ಬೇರೆ, ಈ ಜಾಗದಲ್ಲಿ ಅವ್ನು ಜಾಸ್ತಿ ಅಡ್ಡಾಡಿಲ್ವಲ್ಲ, ಹಂಗಾಗಿ ಅವನನ್ನು ಅಲ್ಲೇ ಬಿಟ್ಟು ಬಂದಿದ್ದೀವಿ. ವಿನು ಕೂಡ ಇನ್ನು ಮಲಗಿದ್ಲು. 9 ಗಂಟೆ 8:45 9 ಗಂಟೆ ಆಗಿತ್ತು. ಬಂದಿದ್ದೀವಿ ತಿಂಡಿ ಟೈಮಿಗೆ ಸರಿಯಾಗಿ ಬರೋಣ ಅಂತಲೇ. ನಮ್ಮೂರಿಂದ ಇಲ್ಲಿಗೆ ಒಂದು 3 ಕಿಲೋಮೀಟ್ರ್ ಏನೋ ಆಗುತ್ತೆ. ಇದು ಬಂದುಬಿಟ್ಟು ಕೂನ್ಬೇವ್ ಅಂತ ಹೇಳ್ಬಿಟ್ಟು ನಮ್ಮೂರ ಪಕ್ಕದಲ್ಲೇ ಇರೋವಂಥ ಊರು. ಇವಾಗ ನಾವು ಬಂದಿರೋದು ನಮ್ಮ ಮನೆಯವ್ರ ರಿಲೇಷನ್ ಮನೆಗೆ, ಅಂದರೆ ನಮ್ಮ ಮನೆಯವರಿದ್ದಾರಲ್ಲ ಅವರ ಅಣ್ಣನ ಮೊಮ್ಮಗಳು ಈ ಹುಡುಗಿಗೆ ಹೊಸ್ಗೆ ತಗೊಂಡು ಬಂದಿರೋ ಅಂಥದ್ದು ತೋರಿಸ್ತೀನಿ. ಇನ್ನೇನು ಅವ್ರ ಮನೆ ಬಂದೇ ಬಿಡ್ತು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ. 3 ಜನ ಅಣ್ಣ ತಮ್ಮಂದ್ರೆ ಇವರು, 3 ಮನೆ ಒಂದೇ ಹತ್ರ ಇದ್ದಾವೆ. ಇವಾಗ ಹೋಗ್ತಾ ಇರೋ ಅಂಥ ಹುಡುಗಿ ಬಂದುಬಿಟ್ಟು ಇವಳ ಜೊತೆಯಲ್ಲಿ ಇರ್ತಾಳಲ್ಲ ಅವಳು. ಇನ್ನು ಇಳಿದ ತಕ್ಷಣವೇ ಇನ್ನೊಬ್ಬ ಸೊಸೆ ನಮ್ಮ ಮನೆಯವರಿದ್ದಾರಲ್ಲ ಅವರ ಅಕ್ಕನ ಮಗಳು, ಆ ಹುಡುಗಿ ಕೂಡ ಮಾತಾಡಿಸಿದ್ಲು. ಇವಳೇ ನೋಡಿ ಬಂದು ಮಾತಾಡಿಸಿದ್ಲು. ಸರಿ ನೀನು ಅಲ್ಲೇ ಕೂತ್ಕೊ, ನಾನು ಬಂದೆ ಅಂತ ಹೇಳ್ಬಿಟ್ಟು ಮಾತಾಡಿಸ್ದೆ. ಏನಮ್ಮ ಚೆನ್ನಾಗಿದೆಯಾ ಏನು ಅಂತ ಹೇಳ್ಬಿಟ್ಟು, ಆಂಟಿ ಚೆನ್ನಾಗಿದ್ದೀನಿ ಅಂತ ಅಂದ್ಲು. ನೋಡ್ತಾ ಇರ್ಬೋದು ಇದೇ ಹುಡುಗಿನೇ. ಇವಾಗ ತಟ್ಟೆ ತೊಗೊಂಡು ಊಟಕ್ಕೆ ಕೂತಿದ್ದಾಳೆ. ಇನ್ನು ನಾನು ಹೋದ ತಕ್ಷಣ ನಿಮ್ಮ ಅಪ್ಪ ಅಮ್ಮ ಎಲ್ಲಿ ಏನು ಅಂತ ಕೇಳಿದೆ. ಅವ್ರು ಬಂದುಬಿಟ್ಟು ಇನ್ನೇನು ಫಂಕ್ಷನ್ನು ನಾಳೆನೇ ಅಲ್ವ ಇರೋದು, ಹಾಗಾಗಿ ಎಲ್ಲ ನೆಂಟ್ರನ್ನ ಕರೆಯೋದಕ್ಕೆ ಹೋಗಿದ್ದಾರೆ. ಇವ್ರು ಬಂದುಬಿಟ್ಟು ನಮ್ಮ ಮನೆಯವ್ರ ಅಕ್ಕ. ನಮ್ಮ ಮನೆಯವರಿದ್ದಾರಲ್ಲ ಅಣ್ಣನ ಮಗಳೇ ಇವಳು, ಅಂದರೆ ಅತ್ತೆ ಸೊಸೆನೇ ಒಂದೇ ಮನೆಗೆ ಕೊಟ್ಟಿದ್ದಾರೆ, ನಮ್ಮ ಚಿಕ್ಕಮ್ಮನ ಮತ್ತು ಸೊಸೆನ. ಹಾಗಾಗಿ ಇವರಮ್ಮ ನನಗೆ ಮಗಳಾಗಬೇಕು, ನನಗಿಂತಲೂ ದೊಡ್ಡವರು ಅವರು, ಆದರೂ ಕೂಡ ವರ್ಷದಲ್ಲಿ ಮಗಳಾಗಬೇಕು. ಇನ್ನು ನಾನು ಬಂದು ಎಲ್ಲ ಬಾಕ್ಸ್ ಓಪನ್ ಮಾಡಿಬಿಟ್ಟು ಒಂದೊಂದೇ ಹಾಕೋಣ ಅಂತ ಹೇಳ್ಬಿಟ್ಟು ತೆಗಿತಾ ಇದ್ದೀನಿ. ಅವ್ರ ದೊಡ್ಡಮ್ಮ ಬಂದು ನನ್ನ ಕೆಮ್ಮು ಇದು ಪಾಪಗೂ ಕೂಡ ಆಗಿಬಿಟ್ಟಿದೆ. ನೋಡ್ತಾ ಇರ್ಬೋದು ವಾಯ್ಸ್ ಅವ್ರು ಕೊಡೋಕ್ಕೆ ಆಗ್ತಾ ಇಲ್ಲ. ಇನ್ನು ಇವರು ದೊಡ್ಡಮ್ಮ ಬಂದುಬಿಟ್ಟು ಮನೆ ಹತ್ರ ನೋಡಿಕೊಂಡು ಇದ್ದಾರೆ. ಇನ್ನು ಫಸ್ಟು ಜಾಮೂನು ಹಾಕ್ತಾ ಇದ್ದೀನಿ. ಇದನ್ನು ಒಳಗಡೆ ಎತ್ತಿಟ್ಬಿಟ್ರಿ, ಅವಳು ಎಷ್ಟೊಂದು ತಿನ್ನಲ್ವಲ್ಲ, ಹಾಗಾಗಿ ಅವಳಿಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಬಿಟ್ಟು ಇನ್ನಿರೋದನ್ನ ಅವ್ರ ದೊಡ್ಡಮ್ಮ ಒಳಗಡೆ ಹಾಕ್ಕೊತಾ ಇದ್ದಾರೆ. ನೋಡ್ತಾ ಇರ್ಬೋದು ಇವರೇನೆ ನಮ್ಮ ಮನೆಯವರು ಇದ್ದಾರಲ್ಲ ಅವರ ದೊಡ್ಡಪ್ಪನ ಮಗಳು ಇವರು. ಬನ್ನಿ ಒಳಗೆ ಅಂತೆಲ್ಲ ಕರೆದ್ರು. ಆವಾಗಲೇ ಮನೆ ಎಲ್ಲ ತೊಳೆದು ಸೂತ್ಕ ಎಲ್ಲ ತೆಗಿತಾರಲ್ವ, ಅದೇ ಆ ಥರ ಎಲ್ಲ ಆಗಿದೆ. ಇದನ್ನ ಈ ಹುಡುಗಿನ ಬಂದುಬಿಟ್ಟು 13ನೇ ದಿನದಲ್ಲಿ ಒಳಗೆ ಕರ್ಕೋಣ ಅಂಥದ್ದು, ಸೂತ್ಕ ಎಲ್ಲ ತೆಗೆದ್ಮೇಲೆ. ಇನ್ನು ನೋಡ್ತಾ ಇರ್ಬೋದು ಹಪ್ಪಳ, ಮೆಣಸಿನ್ಕಾಯಿ, ಗಾರ್ಗೆ ಮತ್ತು ಟಮಟೆ ಬಾತು ಹಿಂದಿನ ಬ್ಲಾಗಲ್ಲಿ ತೋರಿಸಿದ್ನಲ್ಲ, ಇದಿಷ್ಟು ಬಡಿಸ್ಬಿಟ್ಟು ಇನ್ನು ಅವಳು ಕೂಡ ಊಟ ಮಾಡ್ತಾಯಿದ್ಲು. ನಾವಿಲ್ಲಿಂದ ಹೊರಟ್ವಿ ಊರ ಕಡೆ. ವೇದ ಪಾಪ ಅಂತೂ ಇತ್ತೀಚೆಗೆ ತುಂಬ ಆಟ ಮಾಡ್ತಾನೆ, ಎಲ್ಲಿಗೆ ಹೋದ್ರೂ ಹಿಂದೆನೇ ಕರ್ಕೊಂಡು ಹೋಗ್ಬೇಕು. ಬಟ್ ಇವತ್ತು ತಪ್ಪಿಸಿ ಬಂದಿದ್ದೀವಿ, ಏನು ಮಾಡ್ತಾನೆ ಏನೋ ಗೊತ್ತಿಲ್ಲ. ಹೋದ ತಕ್ಷಣ ನನ್ನನ್ನು ಹೊಡಿಯೋದು, ನನ್ನ ವೇಲೆಲ್ಲ ತಗೊಂಡು ಬಿಸಾಕೋದು, ಕೊಡಿಲ್ಲ ಅಂತ ಕೈಯಲ್ಲಿ ಏನು ಬ್ಯಾಗ್ ಅದು ಏನಾದರೂ ಇದ್ದರೆ ತಗೊಂಡೋಗಿ ಬಿಸಾಕೋದು, ಈ ಥರ ಮಾಡ್ತಾ ಇದ್ದಾನೆ. ಇನ್ನು ನಮ್ಮ ಮನೆಯವ್ರಿಗೂ ಕೂಡ ಅಂಗಡಿಗೆ ಹೋಗೋದಕ್ಕೆ ಟೈಮ್ ಆಗಿತ್ತು, ಹಾಗಾಗಿ ಫೋನಲ್ಲಿ ಮಾತಾಡ್ಕೊತಾರೆ ಓಡಿಸ್ತಾ ಇದ್ದಾರೆ ಬೈಕ್ನ. ಒಂದು ಕಡೆ ಈ ಥರ ಸ್ಲೋಲಿ ಹೋಗ್ತಾ ಇದ್ದೀವಿ. ಇದೇ ಥರ ಏನಾದರೂ ಕೆಲಸ ಇದೆ ಅಂತ ಬೇಗ ಬೇಗ ಹೋಗ್ತಾ ಇದ್ದರೆ ತುಂಬ ಕಷ್ಟ ಆಗುತ್ತೆ. ದಯವಿಟ್ಟು ಯಾರಾದರೂ ವಿಡಿಯೋ ನೋಡ್ತಿದ್ರೆ ಈ ಥರ ಬೈಕಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಯಾರೂ ಫೋನಲ್ಲಿ ಮಾತಾಡ್ತಾ ಹೋಗ್ಬೇಡ್ರಿ, ಹೋದರೂ ಕೂಡ ಸ್ಪೀಡಲ್ಲಿ ಹೋಗ್ಬೇಡ್ರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಫ್ಯಾಮಿಲಿಯವರೇ ಅಂತ ಭಾವಿಸಿದ ಮೇಲೆ ಫ್ಯಾಮಿಲಿ ಥರನೇ ಅಲ್ವಾ, ಹಾಗಾಗಿ ಹೇಳ್ತಾ ಇದ್ದೀನಿ, ಯಾರು ತಪ್ಪು ತಿಳ್ಕೊಬೇಡಿ. ಇನ್ನು ಬಂದ್ವಿ ನೋಡಿರಿ ನಮ್ಮ ತೋಟಕ್ಕೇನೆ. ಈಗ ಇದು ಪಾಪು ನಾನು ಹೇಳಿದ ಥರನೇ ಮಾಡ್ದೆ, ಸೇಮ್ ನನ್ನ ಹೊಡಿಯೋಕ್ಕೆ ಬಂದ. ಇನ್ನು ಬಂದು ಊಟ ಮುಗಿಸಿ ತಿಂಡಿ ತಿಂದು ಪಟ್ಲಿ ಮರಿ ಹತ್ರ ಬಂದಿದ್ದೀನಿ. ಯಾಕಂದರೆ ನಾವು ಜಾಸ್ತಿ ಬೆಳಗ್ಗೆ ಟೈಮ್ ತಿಂಡಿ ಮಾಡಲ್ವಲ್ಲ, ಊಟನೇ ಅಂತ ಬರುತ್ತೆ. ಇನ್ನು ಬಂದ ತಕ್ಷಣವೇ ಊಟ ಎಲ್ಲ ಮುಗಿಸಿ ತಿಂಡಿ ಎಲ್ಲ ಮುಗಿಸಿ ಅಂತ ಹೇಳಿದ್ನಲ್ಲ, ನೀರು ಹಿಡ್ದಾಕಿ ಇವಾಗ ಪಟ್ಲಿ ಮರಿ ಕೊಟ್ಟಿಗೆ ಹತ್ರ ಬಂದಿದ್ದೀನಿ. ನೋಡ್ತಾ ಇರ್ಬೋದು ಮುಸ್ರೆ ಇಡೋಣ ಅಂತ ಬಂದಿದ್ದೀನಿ. ನೆನ್ನೆ ನೈಟಿಂದು ಸಾಂಬಾರು, ಚಟ್ನಿ, ಈ ಥರ ಎಲ್ಲ ಏನು ಉಳಿದಿರುತ್ತೋ ಒಟ್ಟು ಮುದ್ದೆ, ಅನ್ನ ಎಲ್ಲ ಸ್ವಲ್ಪ ನಾಯಿಗೂ ಕೂಡ ಹಾಕ್ಬಿಟ್ಟು ಇನ್ನು ಪಟ್ಲಿ ಮರಿಗೆ ಕಳಿಸಿಡ್ತಾ ಇದ್ದೀನಿ. ಯಾಕಂದರೆ ಇವಾಗ 4 ನಾಯಿ ಕೂಡ ಆಗಿದ್ದಾವಲ್ಲ, ಸಾಂಬಾರು ಚಟ್ನಿ ಏನಿಲ್ಲ, ಮುದ್ದೆ ಅನ್ನ ಈ ಥರ ನಾಯಿಗೂ ಕೂಡ ಹಾಕ್ಬಿಟ್ಟು ಪಟ್ಲಿ ಮರಿಗೆ ತಿನ್ನಿಸ್ತಾ ಇದ್ದೀವಿ. ನೋಡ್ತಾ ಇರ್ತೀವಿ ಎಷ್ಟು ಇಷ್ಟ ಅಂತ ನಮ್ಮ ಪಟ್ಲಿ ಮರಿಗೆ ಈ ಫುಡ್ ಅಂದರೆ, ನನಗೆ ಅಂತ ತಿಂತಾಯಿದ್ದಾವೆ. ಹಾಗಾಗಿ 2 ಒಂದು ಸರಿ ಇಡ್ತೀನಿ ನಾನು.
ಇನ್ನು ಈ ಕೆಲಸ ಮುಗಿಸ್ಕೊಂಡು ಒಳಗೆ ಹೋಗೋ ಅಷ್ಟರಲ್ಲಿ ನಮ್ಮ ಅವಿ ಕೂಚಿರು ನನ್ನ ತಂಗಿ ಮನೆಯವರು ಎಲ್ಲರೂ ಬಂದಿದ್ದರು. ಭಾಳ ದಿನ ಆಯಿತು, ಮಧುರ ಹೋಗ್ತಾಳೆ ನೋಡಿಕೊಂಡು ಹಾಗೆ ಕರ್ಕೊಂಡು ಕೂಡ ಹೋಗೋಣ ಅಂತ ಬಂದಿದ್ದರು. ನೋಡ್ತಾ ಇರೋದು ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಕೂತ್ಕೊಂಡು ಮಲ್ಕೊಂಡು ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ. ಇನ್ನು ಮಧುರನ ಊರಿಗೆ ಕಳಿಸಿ ನಾನು ಸಂಜೆಯಿಂದ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇದು ಬಂದುಬಿಟ್ಟು ಹೊಸ ಸೀರೆ, ನನಗೆ ಗಿಫ್ಟ್ ಬಂದಿರೋ ಅಂಥದ್ದು, ಬೇರೆ ಕೊಟ್ಟಿರೋಂಥ ಸೀರೆ. ಹಾಗಾಗಿ ನಾನು ಇದನ್ನು ಇವತ್ತು ಉಟ್ಕೊಳ್ಳೋಣ ಅಂತ ನೋಡಿದೆ, ಬಟ್ ಜಿಗ್ಜಾಗಿನೂ ಆಗಿರಲಿಲ್ಲ, ಅಷ್ಟೊಂದು ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಉಟ್ಕೊಳ್ಳಲಿಲ್ಲ. ಇನ್ನು ಈ ಸೀರೆ ಬಂದುಬಿಟ್ಟು ಇವಾಗ ನಾನು ಹುಟ್ಟಿರೋ ಸೀರೆ ಬಂದುಬಿಟ್ಟು ನಮ್ಮಮ್ಮ ನನಗೆ ಅಂತ ಫಸ್ಟ್ ಟೈಮ್ ಕೊಡಿಸಿರೋ ಅಂಥ ಸೀರೆ ಇದು. ತುಂಬ ಅಂದರೆ ತುಂಬ ಈ ಸೀರೆ ಕನಸು ಅಂತಲೇ ಹೇಳ್ಬೋದು. ಆ ಟೈಮಲ್ಲಿ ನಾನೊಂದು 9th ಸ್ಟ್ಯಾಂಡರ್ಡ್ ಓದ್ತಿದ್ದೆ ಅನಿಸುತ್ತೆ. ಆ ಟೈಮಲ್ಲಿ ಹಿಂಗೆ ಸ್ಕೂಲಲ್ಲಿ ಏನಾದರೂ ಫಂಕ್ಷನ್ ಇರುತ್ತಲ್ಲ, ಉಟ್ಕೊಳಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ನಮ್ಮಮ್ಮ ತಗೊಂಡಿದ್ರು. ಇದ್ರದ್ದು ಬ್ಲೌಸು ಕೂಡ ನನಗೆ ಸ್ಟಿಚ್ ಮಾಡಿಸಿದ್ರು ನಮ್ಮಮ್ಮ, ಬಟ್ ಈಗ ಅದು ಆಗಲ್ಲ. ಹಂಗಾಗಿ ಇದು ಬ್ಲ್ಯಾಕ್ ಬ್ಲೌಸ್ನೇ ಮ್ಯಾಚ್ ಮಾಡ್ಕೊಂಡಿದ್ದೀನಿ. ಈಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಸೀರೆ, ಮಾತ್ರ ಸಖತ್ತು ಚೆನ್ನಾಗಿದೆ. ತುಂಬ ಅಂದರೆ ತುಂಬ ದಿನಗಳಾಯಿತು ಈ ಸೀರೆ ನಾನು ಉಟ್ಕೊಂಡು. ಇನ್ನು ಮಧುರ ಇಲ್ಲದೆ ಇರೋದ್ರಿಂದ ತುಂಬ ಅಂದರೆ ತುಂಬ ಕಷ್ಟ ಆಗ್ತಾಯಿದೆ. ಇನ್ನು ಇವಾಗ ನಾವು ಎಲ್ಲಿಗಪ್ಪ ಹೊರಟಿದ್ದೀನಿ ಅಂತಂದರೆ, ನೆನ್ನೆ ಏನು ನಾವು ಹೊಸ್ಗೆ ಹಾಕೋಕೆ ಬಂದಿದ್ನಲ್ಲ, ಇವತ್ತು ಹೊಸ್ಗೆ ಪುಟ್ಟಿ ತೊಗೊಂಡು ಹೋಗ್ತಾ ಇದ್ದೀವಿ ತವ್ರ ಮನೆ ಕಡೆಯಿಂದ. ಅಂದರೆ ನಮ್ಮ ಮಾವನ ಮಗಳು ಅಂತ ಹೇಳಿದ್ನಲ್ಲ, ಅಂದರೆ ಅವರಪ್ಪ ಅವರಮ್ಮ ಸೋದರ ಮಾವ ಎಲ್ಲರೂ ಸೇರಿಬಿಟ್ಟು ಹೊಸ್ಗೆ ಪುಟ್ಟಿ ತಗೊಂಡು ಹೋಗ್ತಾ ಇರೋ ಅಂಥದ್ದು ನೋಡ್ತಾ ಇರ್ಬೋದು. ಮಧುರ ಇದ್ದಿದ್ರೆ ಎಷ್ಟು ಕೆಲಸಗಳಾಗಿರ್ತಾಯಿತ್ತು. ಇನ್ನು ನಂದು ಇವತ್ತು ವಾರ ಕೂಡ ಇದೆ ಅಲ್ವಾ, ಇದು ಬಂದುಬಿಟ್ಟು ಮಂಗಳವಾರದ ವಿಡಿಯೋ. ಹಾಗಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗಬೇಕು. ಇನ್ನು ಸಿಂಪಲ್ಲಾಗಿ ಮುಖಕ್ಕೆ ಕ್ರೀಮ್ ಎಲ್ಲ ಅಪ್ಲೈ ಮಾಡಿಕೊಂಡು ಸ್ವಲ್ಪ ಪೌಡ್ರು ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಈ ಸೆಕೆ ಅನ್ನಿಸ್ತಾ ಇದೆ, ಯಾಕಂದರೆ ಸ್ವಲ್ಪ ಮಳೆ ಬಂದುಬಿಟ್ಟು ಬಿಟ್ಬಿಟ್ರೆ ಹಂಗೆ ಅಲ್ವಾ. ಈಗ ಸ್ನಾನ ಮಾಡಿ ಬಂದಾಗಲೂ ಕೂಡ ತುಂಬ ಸೆಕೆ ಅನ್ನಿಸ್ತಾ ಇದೆ. ಇನ್ನು ಅಡುಗೆ ಬಂದುಬಿಟ್ಟು ಬೆಳಗ್ಗೆ ಉಳ್ಸಪ್ ಮಾಡಿದ್ದೀನಿ. ಇವಾಗ ಚಪಾತಿ ಇಲ್ಲ ಬೀಟ್ರೋಟ್ ಪಲ್ಯ ಏನಾದರೂ ಮಾಡಿಟ್ಟು ಹೋಗೋಣ ಅಂತ ಇದ್ದೀನಿ. ಇಲ್ಲಾಂದರೆ ಅದೇನು ದೂರ ಇಲ್ವಲ್ಲ, ಹೋಗಿ ಬಂದುಬಿಟ್ಟಾದರೂ ಮಾಡೋಣ. ಎರಡರಲ್ಲಿ ಯಾವುದಾದ್ರೂ ಒಂದು ಚಪಾತಿ ಇಲ್ಲ ಬೀಟ್ರೋಟ್ ಪಲ್ಯ ಏನಾದರೂ ಒಂದು ಮಾಡಿಟ್ಟು ಹೋಗೋಂಥದ್ದು. ಫಸ್ಟ್ ಪೂಜೆ ಮುಗಿಸ್ಬೇಕು. ಟೈಮ್ ಬಂದು ಇವಾಗ 4 ಗಂಟೆ ಆಗಿದೆ. ಒಂದು 6-6:30ಗೆಲ್ಲ ಹೋಗೋಣ ಅಂತ ನಮ್ಮ ಅತ್ತೆ ಬಂದುಬಿಟ್ಟು ಕರೆದ್ಬಿಟ್ಟು ಹೋಗಿದ್ದಾರೆ. ಸರಿ ಅಂತ ಹೇಳ್ಬಿಟ್ಟು ಕಳಿಸಿದ್ದೀನಿ. ಇನ್ನು ನೆಲ ಒಲೆ ಎಲ್ಲನೂ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡು ಪಾತ್ರೆ ಒಂದು ಜೋಡಿಸ್ಬೇಕು. ನೋಡ್ತಾ ಇರ್ಬೋದು. ಇನ್ನು ಹುರುಳಿ ಕಾಳು ಕೂಡ ಈ ದೊಡ್ಡ ಬೇಷನಲ್ಲಿ ಒಣಗಿಟ್ಟಿದ್ದೆ, ಸ್ವಲ್ಪ ಮಳೆ ಮೋಡ ಆದಂಗೆ ಆಯಿತು. ಹಂಗಾಗಿ ಅದನ್ನು ಕೂಡ ಒಳಗೆ ತಂದುಬಿಟ್ಟೆ. ಇನ್ನು ಸಿಂಪಲ್ಲಾಗಿ ಕ್ರೀಮು ಎಲ್ಲ ಅಪ್ಲೈ ಮಾಡಿದ್ದಾಯಿತು. ಇವಾಗ ಸ್ವಲ್ಪ ಲಿಪ್ ಬಂಬು ಹಾಕ್ಬಿಟ್ಟು ಮತ್ತು ಅರಿಶಿನ ಕುಂಕುಮ ಎಲ್ಲ ಹಣೆಗಿಟ್ಬಿಟ್ಟು ಈ ಥರ ಸಿಂಪಲ್ಲಾಗಿ ರೆಡಿಯಾಗಿ ಹೋಗ್ತಾ ಇದ್ದೀನಿ. ಇಯರಿಂಗ್ಸ್ ಏನು ಗೋಲ್ಡಿಂದ ಹಾಕ್ಕೊಂಡು ಹೋಗೋದು ಬೇಡ ಅಂತ ಅನ್ನಿಸ್ತು. ನೋಡೋದು ಹೆಂಗೋ ಏನೋ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಯಾಕಂದರೆ ನೈಟ್ ಟೈಮ್ ಹೋಗೋದಲ್ವ, ಬಿಡು ಇದೇ ಇಯರಿಂಗ್ಸ್ ಹಾಕೋ ಅಂತ ಹೇಳ್ಬಿಟ್ಟು. ಇನ್ನು ಮಧುರ ಇದ್ದಿದ್ರೆ ಏನು ಅನ್ನಿಸ್ತಾ ಇರಲಿಲ್ಲ. ತುಂಬ ಕೆಲಸ ಮಾಡಿಬಿಟ್ಟು ಈ ಥರ ಎಲ್ಲಾದರೂ ಹೊರಗಡೆ ರೆಡಿ ಆಗಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ಅದರಲ್ಲೂ ಸೀರೆ ಹಾಕ್ಕೊಂಡು ಹೋಗೋದಂದ್ರೆ ನಮ್ಗೆ ಇನ್ನೂ ಕಷ್ಟ. ನನಗೂ ಇಷ್ಟನೇ ಸೀರೆ ಉಟ್ಕೊಂಡು ಹೋಗಬೇಕು ಅಂದರೆ, ಒಬ್ಬಳೇ ಪಿನ್ ಮಾಡ್ಕೊಳ್ಳೋದಾಗಿರ್ಬೋದು, ಇದೆಲ್ಲ ಸ್ವಲ್ಪ ಹಿಂಸೆ ಅಂತ ಅನಿಸುತ್ತೆ ನನಗೆ. ನಾವು ವೇದು ಪಾಪನ ಕರ್ಕೊಂಡು ಹೋಗೋದಾ ಹೇಗೆ ಅಂತ ನಮ್ಮ ಮನೆಯವ್ರನ್ನ ಕೇಳಿದೆ. ಇಲ್ಲ, ನಾನಿವತ್ತು ಬೇಗನೆ ಬರ್ತೀನಿ, ನೀನು ರೆಡಿ ಆಗಿಬಿಟ್ಟು ಹೊರಟಿರು, ನಾನು ಬರ್ತೀನಿ, ಅಷ್ಟರಲ್ಲಿ ಇಬ್ಬರನ್ನೂ ಇಲ್ಲೇ ಬಿಟ್ಟು ಹೋಗುವಂತೆ ಅಂತ ಹೇಳಿದ್ದಾರೆ. ನನಗೆ ಅಂತ ನಾನು ಎಷ್ಟೋ ಸೀರೆ ತಗೊಂಡಿದ್ದೀನಿ, ಮತ್ತು ನಮ್ಮ ಮನೆಯವರು ಕೂಡ ಎಷ್ಟೊಂದು ಸೀರೆ ಕೊಡಿಸಿದ್ದಾರೆ. ಆದ್ರೂ ನನಗಂತೂ ಈ ಸೀರೆ ಅಂದರೆ ತುಂಬ ಇಷ್ಟ, ನಮ್ಮಮ್ಮ ಕೊಡಿಸಿರೋದಾಗಿರೋದ್ರಿಂದ. ನೋಡ್ತಾ ಇರ್ಬೋದು ಹೇಗಿದೆ ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಅದೇ ಸೀರೆ ಆದ್ರೂ ಎಷ್ಟು ಚೆನ್ನಾಗಿ ಇದೆ ಅಂತ ನನಗಂತೂ ಹಂಗೆ ಅನಿಸುತ್ತೆ. ನಿಮಗೇನು ಅನಿಸುತ್ತೆ? ಇನ್ನು ತಲೆ ಅಂತೂ ತುಂಬ ಅಂದರೆ ತುಂಬ ಸಿಕ್ಕಿ ಬಿದ್ದಿದ್ದಾವೆ, ತಲೆನೂ ಕೂಡ ಬಾಚಿಕೊಂಡಿದ್ದಾಯಿತು. ಇಯರಿಂಗು ಇಟ್ಕೊಳೋದು ಬೇಡ ಅಂತ ಅಂದ್ಕೊಂಡಿದ್ದೆ, ಇರಲಿ ಬಿಡು, ಇದ್ದು ಏನು ಇಲ್ದಂಗೆ ಅಂತ ಹೇಳ್ಬಿಟ್ಟು ಇಟ್ಕೊತಾ ಇದ್ದೀನಿ. ಮತ್ತು ಮೊನ್ನೆ ಹಿಂದಿನ ಬ್ಲಾಗಲ್ಲಿ ಎಂಗೇಜ್ಮೆಂಟ್ ವಿಡಿಯೋ ಹಾಕಿದ್ನಲ್ಲ, ಆವಾಗ ಈ ಥರ ಸೀರೆನೂ ಉಟ್ಕೊಂಡು ಹೋಗೋಕ್ಕಾಗಲಿಲ್ಲ, ಮತ್ತು ಈ ಥರ ಇಯರಿಂಗ್ ಏನೂ ಗೋಲ್ಡಿಂದು ಹಾಕ್ಕೊಂಡು ಹೋಗೋಕ್ಕಾಗಿರಲಿಲ್ಲ. ಬೇರೆಯವರೆಲ್ಲರೂ ಹಾಕೊಂಬಂದಿರ್ತಾರಲ್ವ, ಅಯ್ಯೋ ನಾನು ಹಾಕ್ಕೊಂಡು ಹೋಗ್ಬೇಕಾಗಿತ್ತು ಅಂತ ನನಗೂ ಅನಿಸುತ್ತೆ. ಮತ್ತು ಹಿಂಗೆ ಹತ್ರದವರು ನಮಗೆ ಬೇಕಾದಂಥವ್ರು, ಯಾಕೆ ನೀನು ಹಿಂಗೆ ಬಂದಿದ್ದೀ, ಎಷ್ಟೊಂದು ಸೀರೆ ಇದೆ, ಸೀರೆ ಎಲ್ಲ ಇದೆ, ಹಾಕ್ಕೊಂಬರ್ಬೇಕು ತಾನೆ ಅಂತ ಹೇಳ್ತಾರಲ್ಲ, ಆವಾಗ ಒಂಥರ ಆಗುತ್ತೆ. ಹಂಗಾಗಿ ಸಾಕು, ಇಯರಿಂಗ್ ಒಂದು ಇಟ್ಕೊಳ್ಳೋಣ ಅಂತ ಇಟ್ಕೊಂಡಿದ್ದೀನಿ. ಇನ್ನು ಗೆಜ್ಜೆ ಮಾಟಿ ಏನು ಬೇಡ, ಸಿಂಪಲ್ಲಾಗಿ ಇಷ್ಟೇ ಸಾಕು ಅಂತ ಹೇಳ್ಬಿಟ್ಟು. ಎಂಗೇಜ್ಮೆಂಟು ಮುಗಿಸ್ಕೊಂಡು ಬಂದಾಗಲಿದ್ದನು ನನಗಂತೂ ತುಂಬ ಅಂದರೆ ತುಂಬ ಕೆಮ್ಮಾಗಿಬಿಟ್ಟಿದೆ. ಏನು ಮಾಡಿದರೂ ಸರಿಯೇ ಹೋಗ್ತಾ ಇಲ್ಲ.
ಇನ್ನು ಇದ್ರ ಜೊತೆ ಒಂದು ಕೆಂಪು ಮಣಿ ಸರ ಇತ್ತು. ನನಗೆ ಆ ಸರ ಅಂದರೆ ಅದನ್ನು ಕೂಡ ತುಂಬ ಇಷ್ಟ. ಹೋದ ವರ್ಷ ಮದುವೆ ಟೈಮ್ಗಳಲ್ಲೆಲ್ಲ ತಗೊಂಡಿದ್ನಲ್ಲ ಅದು. ನೋಡೋಣ ಹೆಂಗೆ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಹಾಕ್ಕೊಳ್ಳೋಣ ಅಂತ ಹಾಕ್ಕೊತಾ ಇದ್ದೀನಿ. ತೋರಿಸ್ತೀನಿ ಹಾಕ್ಕೊಂಡು ಯಾವ ಥರ ಕಾಣುತ್ತೆ ಅಂತ ಹೇಳಿ. ನಮ್ಮ ವಿನು ಬಂದುಬಿಟ್ಟು ಅಮ್ಮ ಇದನ್ನೇಕೆ ಹಾಕ್ಕಂತ ಇದೆಯಾ, ಬೇಡ ಅಂತ ವಿನು. ಯಾಕಂದರೆ ನಾನು ಜಾಸ್ತಿ ಗೋಲ್ಡು ನೆಕ್ಲೆಸ್ಸೇ ಅಲ್ವಾ ಹಾಕ್ಕಂತಿದ್ದೆ. ಅಮ್ಮ ಇದು ಬೇಡ ಅಂತ ಹೇಳ್ತಿದ್ದಾರೆ. ನನಗಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಹಾಕ್ಕೊಂಡು ಹೋಗ್ಬೇಕಂತ ನಾನು. ಅಮ್ಮ ಬೇಡ ಇದು ನೀನು ಹಾಕೋಬೇಡ ಅಂತ ಹೇಳ್ತಾ ಇದ್ದಾಳೆ. ಸರಿ ಬಿಚ್ಚೋವರೆಗೂ ಬಿಡಲಿಲ್ಲ. ಸರಿ ತಗೋ ಬೇಡ ಅಂತ ಹೇಳ್ಬಿಟ್ಟು ಬಿಚ್ಚಿಡ್ತೀನಿ ಅಂತ ಹೇಳಿದೆ. ನೋಡ್ತಾ ಇರ್ಬೋದು ಚೆನ್ನಾಗೇ ಕಾಣಿಸ್ತಾ ಇದೆ. ಅವಳಿಗೆ ಇಷ್ಟ ಇರಲಿಲ್ವಲ್ಲ, ಹಾಗಾಗಿ ಬಿಚ್ಚಿದೆ. ಸರಿ ಬಿಡಪ್ಪ ಹಾಕೊಂಡು ಹೋಗಲ್ಲ ನಾನು ಅಂತ ಹೇಳಿ ಇನ್ನು ಗುಲಾಬಿ ಹೂವನ್ನೆಲ್ಲ ಬಿಡಿಸ್ಕೊಂಡು ಬಂದು ದೇವ್ರ ಫೋಟೋಕ್ಕೆಲ್ಲ ಇಟ್ಟು ಪೂಜೆ ಮಾಡೋ ಅಂಥದ್ದು. ಇವತ್ತು ಸ್ವಲ್ಪ ಅಮ್ಮನ ಸೊಪ್ಪು ಕೂಡ ಇಟ್ಬಿಟ್ಟು ನಾವು ಪ್ರತಿ ವಾರನೂ ಪೂಜೆ ಮಾಡ್ತೀವಿ. ಅದನ್ನು ಕೂಡ ಕಿತ್ಕೊಂಡು ಬರಬೇಕು. ಇನ್ನು ಮಳೆ ಮಾಡ ಬೇರೆ ಆಗ್ತಾಯಿದೆ ಒಂದು ಕಡೆ. ಇನ್ನು ವೇದ ಪಾಪು ಎಲ್ಲಿಗೆ ಹೋಗ್ತಿದ್ಯಾ ನೀನು, ಹಿಂಗೆ ಹಾಗೆ ಅಂತ ಹೇಳ್ಬಿಟ್ಟು ನಾನು ಹಿಂದಿಂದನೇ ಬರ್ತಾಯಿದ್ದೇನೆ. ಅವ್ರಿಗೂ ಕೂಡ ಸ್ನಾನ ಮಾಡಿಸಿದ್ದೆ. ಸರಿ ನಾನು ಎಲ್ಲಿ ಹೋದ್ರೂ ಬಿಡ್ತಾ ಇಲ್ಲ ವೇದ ಪಾಪು, ಹಂಗೆ ನಾನು ಹಿಂದಿಂದನೇ ಬರ್ತಾ ಇದ್ದಾನೆ. ನೋಡ್ತಾ ಇರ್ಬೋದು. ಇವಾಗ ಮೊದಲು ಬಿಟ್ಟಷ್ಟು ಯಾಕೋ ಗುಲಾಬಿ ಹೂವು ಬಿಡ್ತಾ ಇಲ್ಲ. ಮೊದಲು ಒಂದು 20-25 ಹೂವು ಬಿಡ್ತಾಯಿತ್ತು ಡೈಲಿ. ಇವಾಗ ಒಂದು 5-6 ಹೂವು ಬಿಡೋಷ್ಟೊತ್ತಿಗೆ ಸುಸ್ತು ಆ ಥರ ಆಗಿದೆ. ಇನ್ನು ಇದು ವಾಷಿಂಗ್ ಮಿಷಿನ್ ನೆನ್ನೆ ಹೊರಗಡೆ ಇಟ್ಬಿಟ್ಟು ಬಟ್ಟೆ ಎಲ್ಲ ಕ್ಲೀನ್ ಮಾಡಿದ್ದು. ಇನ್ನೂ ಎತ್ತಿಡೋಕ್ಕಾಗ್ತಾ ಇಲ್ಲ. ಅದನ್ನು ಕೂಡ ವಾಶ್ ಮಾಡಿ ಇಟ್ಟಿದ್ದೀನಿ, ಬಟ್ ಒಳಗೆ ಎತ್ತಿಡೋಕ್ಕಾಗ್ತಾ ಇಲ್ಲ. ಒಬ್ಬಳೇ ಆಗಿರೋದ್ರಿಂದ ಅಷ್ಟು ಕೆಲಸ. ಈ ಕಡೆ ಪಟ್ಲಿ ಮರಿ ಕೂಡ ನೋಡಬೇಕು, ಆ ಕಡೆ ಮನೆ ಕೆಲಸ ಆಗಿರ್ಬೋದು, ಮಕ್ಕಳನ್ನ ಇಬ್ಬರನ್ನ ನೋಡ್ಕೊಳ್ಳೋದಾಗಿರ್ಬೋದು, ಈ ಥರ. ಇನ್ನು ವೇದ ಪಾಪುಗೆ ಒಂದೊಂದು ಟೈಮ್ ಅವನು ಆರಾಮಾಗಿ ಊಟ ಮಾಡ್ತಾನೆ, ಇನ್ನೊಂದೊಂದು ಸತಿ ಊಟನೇ ಮಾಡಲ್ಲ. ಹಂಗಾಗಿ ಅದು ಒಂದು ಕೆಲಸನೇ ಅಂತ ಹೇಳ್ಬೋದು, ಮಕ್ಕಳಿಗೆ ಊಟ ಮಾಡಿಸೋದು. ನೋಡ್ತಾ ಇರ್ಬೋದು ಇಷ್ಟು ಹೂವು ಸಿಕ್ಕಿದ್ದಾವೆ ಇವಾಗ ನನಗಿದು ಪೂಜೆಗೆ ಸಾಕಾಗುತ್ತೆ. ಅದರಲ್ಲಿ ಎಲ್ಲರೂ ಹೆಣ್ಮಕ್ಳೇ ಅಲ್ವಾ ಹೋಗ್ತಾ ಇರೋದು. ಸ್ವಲ್ಪ ಪೂಜೆಗೆ ಇಟ್ಬಿಟ್ಟು ಇನ್ನು ಸ್ವಲ್ಪ ಎಲ್ಲರಿಗೂ ಮುಡ್ಕೊಳ್ಳೋಕ್ಕೂ ತಗೊಂಡೋಗೋಣ ಒಂದು 4-5 ಹೂವು ಅಂತ ಇದ್ದೀನಿ. ಇದ್ರ ಜೊತೆ ವೈಟ್ ಹೂವನ್ನು ಬಿಡಿಸ್ಕೋಬೇಕು. ವೇದ ಪಾಪು ಅಂತೂ ಅಮ್ಮ ನೀನು ಎಲ್ಲಿಗೆ ಹೋಗ್ತೀಯ ಅಂತ ಒಂದೇ ಹಿಂಸೆ. ಇನ್ನು ನಮ್ಮ ಅಜ್ಜಿ ಹತ್ರ ಹೋಗ್ಬಿಟ್ಟು ಹಿಂದೆ ಲಾಡಿನ ಕಟ್ಟಿಸ್ಕೊಂಡು ಬರಬೇಕು. ಇನ್ನು ಫೈನಲಿ ಎಲ್ಲ ಕೆಲಸನೂ ಕೂಡ ಮುಗೀತು, ಪೂಜೆನೂ ಸಹ ಆಯಿತು. ಇನ್ನು ಹೊರಡೋ ಅಂಥದ್ದು ಅಷ್ಟೇ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ದಯವಿಟ್ಟು ವಿಡಿಯೋರೆಲ್ಲ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಟು ಆಲ್. ಬಾಯ್ ಬಾಯ್.